ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದಲ್ಲಿ ಕನ್ನಡವೇ ಮಾಯಾ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಈಗಾಗಲೇ ತಿಳಿದಿರುವಂತೆ ತಮಿಳು ನಟ ವಿಜಯ್ ರಾಜಕೀಯಕ್ಕೆ ಧುಮುಕಿದ್ದಾರೆ. ಒಂದು ರೀತಿ ವಿಜಯ್ಗೆ ಸಂಬಂಧಪಟ್ಟಂತಹ ಪೋಸ್ಟರ್ಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ರಾಜಕೀಯದ ಒಂದಷ್ಟು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಆದರೆ ವಿಜಯ್ ಅಭಿಮಾನಿಗಳಿಂದ ನಿಯಮದ ಉಲ್ಲಂಘನೆಯಾಗಿದೆ. ತಮಿಳು ನಟ ವಿಜಯ್ ಸಿನಿಮಾ ರಿಲೀಸ್ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ವಿಜಯ್ ಜನನಾಯಕನ್ ಚಿತ್ರದ ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಥಿಯೇಟರ್ಗಳ ಮುಂದೆ ಕೂಡ ಪೋಸ್ಟರ್ಗಳಿದ್ದಾವೆ. ಆದರೆ ಕನ್ನಡವೇ ಇಲ್ಲ. ಕರ್ನಾಟಕದಲ್ಲಿ ವಿಜಯ್ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ದಾವೆ, ಆದರೆ ಅದರಲ್ಲಿ ಕನ್ನಡ ಇಲ್ಲ. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು ಕಡೆ ರಾಜಕೀಯಕ್ಕೆ ಎಂಟ್ರಿ, ಮಗದೊಂದು ಕಡೆ ನಟ ವಿಜಯ್ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದಾಗಿ ವಿಜಯ್ ಕ್ರೇಜ್ ಎಲ್ಲ ಕಡೆ ಹೆಚ್ಚಾಗ್ಬಿಟ್ಟಿದೆ. ನೀವು ನೋಡ್ಬೋದು, ಆ ದೃಶ್ಯದಲ್ಲಿ ಒಂದೊಂದು ರೀತಿಯ ಪೋಸ್ಟರ್ಗಳಿದ್ದಾವೆ. ಆದರೆ ಪೋಸ್ಟರ್ಗಳಲ್ಲಿ ಕನ್ನಡವೇ ಇಲ್ಲ ಎಂಬಂತಾಗಿದೆ. ಈಗಾಗಲೇ ತಮಿಳ್ನಾಡಿನಲ್ಲಿ ಒಂದು ಚಿತ್ರ ಅಂದರೆ ಏನು ಇವರು ಜನನಾಯಕನ್ ವಿಜಯ್ ಅಂತ ಏನಿದ್ದಾರೆ, ಈಗ ಇನ್ನೇನು 9ನೇ ತಾರೀಕು ಇವಾಗ ಅವ್ರದ್ದು ಏನೋ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಅಂದ್ಬಿಟ್ಟು ಭಾಳಷ್ಟು ಅಲ್ಲಿನ ರಾಜಕೀಯ ಪಕ್ಷಗಳು ಮತ್ತು ಇವ್ರ ರಾಜಕೀಯ ಪಕ್ಷ ಇವ್ರ ಕೊನೆ ಚಿತ್ರ ಹಾಗೆ ಹೀಗೆ ಅಂತ ಇವ್ರುಗಳದ್ದೊಂದು ಚರ್ಚೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಏನಾಗ್ತಿದೆ ಅಂತ ದಯವಿಟ್ಟು ನೀವೆಲ್ಲ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು, ಆಮೇಲೆ ನಾವು ಕನ್ನಡಿಗರು, ಇವತ್ತು ನಮ್ಮ ಕನ್ನಡಾಭಿಮಾನಿಗಳು, ಆಮೇಲೆ ನಮ್ಮ ಕನ್ನಡ ಚಿತ್ರರಂಗ, ದಯವಿಟ್ಟು ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಫ್ಯಾನ್ಸ್ ವಾರ್ಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ ನಮ್ಮ ಕೆಲಸ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರಗಳಿಗೆ ಇವತ್ತು ಚಿತ್ರಮಂದಿರಗಳು ಸಿಗ್ತಾ ಇಲ್ಲ. ಇವತ್ತು ಒಂದು ತಮಿಳು ಚಿತ್ರರಂಗದ ತಮಿಳಿನ ಒಂದು ಜನನಾಯಕನ್ ಚಿತ್ರಕ್ಕೆ 100ಕ್ಕಿಂತ ಹೆಚ್ಚು ಥಿಯೇಟರ್ಗಳನ್ನು ಇವರು ಬೆಂಗಳೂರಿನ ಡಿಸ್ಟ್ರಿಬ್ಯೂಟರ್ಗಳು ಬುಕ್ ಮಾಡ್ಕೊಂಡಿದ್ದಾರೆ. ಅದು ತಮಿಳಿನಲ್ಲಿ ಇವಾಗ ಪ್ರದರ್ಶನ ಕೊಡ್ತಾ ಇದೆ. ನಾವು ತಮಿಳ್ ಚಿತ್ರಗಳನ್ನು ನೋಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಅವರ ಚಿತ್ರಗಳನ್ನು ನಾವು ರಂಜಿಸ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಇದು ಯಾವುದು ಇದು ಸಂಸ್ಕೃತಿ? ಇದು ನಮ್ಮ ಕನ್ನಡ ಚಿತ್ರಗಳು, ನಮ್ಮ ಕನ್ನಡಾಭಿಮಾನಿಗಳಿಗೆ ಎಂಥ ದುರಂತ ಇದು. ಇವತ್ತು